ಮೃತರ ಕುಟುಂಬಕ್ಕೆ ತಕ್ಷಣ 15 ಲಕ್ಷ ರೂಪಾಯಿ ಮೂರೂ ಜನರ ಕುಟುಂಬಕ್ಕೆ ಕೊಡಬೇಕು ಪರಿಹಾರ ಅನ್ನೋದು ಹನೂರು ಶಾಸಕ ಮಂಜುನಾಥ್ ಹೇಳಿದ್ದಾರೆ. ನಾನು ಕೊಡಿಸ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ನಾನು ವೈಯಕ್ತಿಕವಾಗಿ 10 ಲಕ್ಷ ಕೊಡ್ತೇನೆ. ಕುಟುಂಬಸ್ಥರು ಹೇಳಿದಂತೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. ಫೈರ್ ಮಾಡಿದ ಅರಣ್ಯಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆತರಲಾಗಲ್ಲ. ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಾಗಿದೆ. ತಕ್ಷಣ ಅಮಾನತು ಮಾಡಿ ತನಿಖೆಯನ್ನು ಮುಂದುವರಿಸಬೇಕು. ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ಹನೂರು ಶಾಸಕ ಮಂಜುನಾಥ್ ಅವರು ಹೇಳಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಹನೂರು ಶಾಸಕ ಮಂಜುನಾಥ್ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಘಟನೆಯಲ್ಲಿ ಮೃತಪಟ್ಟಂತಹ ಕುಟುಂಬದವರಿಗೆ ನನ್ನ ಕಡೆಯಿಂದ 10 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ 5 ಲಕ್ಷ ಕೊಡುತ್ತೆ ಅಂತೇಳಿ ಹೇಳಿದೆ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು ಅನ್ನೋದು ಕುಟುಂಬದವರ ವಾದ ಆಗಿತ್ತು. ತನಿಖೆ ಮಾಡಿಸ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಬಹುಶಃ ಈಗ 103 ಏಕೆಂದರೆ ಈಗ ಅವ್ರ ಮೇಲೆ ಏನಾದ್ರು ಒಂದು ಕಠಿಣ ಒಂದು ಕ್ರಮ ಆದರೆ ಮೊದಲು ಸಸ್ಪೆಂಡ್ ಮಾಡಿ ಆಮೇಲೆ ತನಿಖೆ ಮಾಡ್ತಾರಲ್ಲ, ಅದೇ ಥರ ಇಲ್ಲಿ ಮಾಡಲಿ. ಇದು ಅಮಾನವೀಯವಾಗಿ ನಡೆದಿರ್ತಕ್ಕಂಥದ್ದು. ಬಹುಶಃ ಈಗ ಏನು ಅವ್ರಿಗೆ ಕೊಲ್ಲಲಿಕ್ಕೆ ಇವಾಗ ಯಾರು ಆದೇಶ ಕೊಟ್ಟರು ಇದೆಲ್ಲ ತನಿಖೆ ಆಗಬೇಕು. ಸೊ ಇದು ಭಾಳ ಮುಖ್ಯ. ಜೊತೆಗೆ ಅವ್ರ ಆತ್ಮರಕ್ಷಣೆಗೆ ಮಾಡಿದ್ದೆ ಆದರೆ ಈಗ ಅದೆಲ್ಲನೂ ಈಚೆ ಹೊರಗೆ ಬರಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಥರದ ಒಂದು ಪ್ರಯತ್ನಗಳು ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸೋಕ್ಕೆ ಎಲ್ಲ ಸಂಘಟನೆಗಳಿರ್ಬೋದು, ಎಲ್ಲ ನನ್ನ ಜೊತೆ ಸಾರ್ವಜನಿಕರು, ಕುಟುಂಬಸ್ಥರು, ಸ್ನೇಹಿತರುಗಳು ಎಲ್ಲರೂ ಒಟ್ಟುಗೂಡಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನೋದೇ ಒಕ್ಕೋರ್ಲ ಒಂದು ಮನವಿ. ಸೊ ಈಗ ಅವ್ರೇನಪ್ಪ ಅವ್ರ ಬೇಡಿಕೆ, ಯಾರು ಅವ್ರು ಮಾಡಿದ್ದಾರೆ ಅವ್ರು ತಂದು ಮುಂದೆ ನಿಲ್ಲಿಸಿ ಅಂತಾರೆ. ಈಗ ಅವರೆಲ್ಲ ಅಪ್ಸ್ಕೊಂಡಾಗಿದ್ದಾರೆ. ಈ ತಕ್ಷಣಕ್ಕೆ ಎಲ್ಲಿ ತಂದು ನಿಲ್ಲಿಸೋದು? ಈಗ ಆಲ್ರೆಡಿ 103/1 ಕೇಸ್ FIR ಆಗಿದೆ. ಬಹುಶಃ ಈಗ 103(1) ಕೇಸ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಕೊಲೆ ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ವಿ. ಫಾರೆಸ್ಟ್ ಅವ್ರದ್ದು ಇನ್ನೂ ಕೇಸ್ ತಗೊಂಡಿಲ್ಲ. ಹಿಂಗಿರೋವಾಗ ನಾವು ಏನು ಈ ರೈತರ ಒಂದು ಈಗ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡ್ಸೋಕ್ಕೆ ಸಾಧ್ಯನೋ ಎಲ್ಲ ಥರದ ಪ್ರಯತ್ನಗಳು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಮಾಡ್ತಾಯಿದ್ದೀವಿ. ಹೌದು ಇವರೇ, ಏನಾಗಿದೆ, ಅವರು ತಕ್ಷಣಕ್ಕೆ ಈಗ ಯಾರು ಕೈಗೆ ಸಿಗ್ತಾ ಇಲ್ಲ. ಹಂಗಂದ್ರೆ ಅರ್ಥ ಏನು? ಸೊ ಈ ಮೇಲಧಿಕಾರಿಗಳು ಇಲ್ಲ ಇದ್ದಾರೆ, ಸಿಗ್ತಾರೆ, ನೋಡ್ತಿದ್ದೀವಿ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈಗ FIR ಆಗಿದೆ, ಕ್ರಮ ಆಗುತ್ತೆ. ಈಗ ಪ್ರಾಥಮಿಕ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಜಡ್ಜ್ ಅವರ ಹಂತದಲ್ಲಿ ಈಗ ತನಿಖೆ ನಡೀತಾ ಇದೆ. ನಾವು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತಲೂ ಆಗ್ರಹಿಸ್ತಾ ಇದ್ದೀವಿ.